ಇವತ್ತು ಕೋಸನ್ನ ಬಳಸ್ಕೊಂಡು ಡಿಫ್ರೆಂಟ್ ಆಗಿ ಹೇಗ್ ಸಾಂಬಾರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೋಸು ಮತ್ತೆ ಸ್ವಲ್ಪ ಬೇಳೆನ ಹಾಕಿ ಒಂದ್ ಕುಕ್ಕರ್ಗೆ, ಅದಕ್ಕೆ ನೀರು, ಟೊಮ್ಯಾಟೊ, ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸು. ಈ ಟೊಮ್ಯಾಟೋನ ನಾವು ಜಾಸ್ತಿ ಹಾಕೊಬೇಕಾಗತ್ತೆ, ಸಾಂಬಾರ್ ತುಂಬಾ ತಿಕ್ಕಾಗಿ ಬರುತ್ತೆ. ಇಷ್ಟನ್ನು ಹಾಕಿ ಒಂದು 4 ರಿಂದ 5 ವಿಸಿಲ್ ಬರ್ಸ್ಕೊಬೇಕಾಗತ್ತೆ. ಒಂದ್ ಕಡೆ ನಾವು ಈರುಳ್ಳಿ, ಒಂದೆರಡು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪನ್ನೆಲ್ಲ ರೆಡಿ ಮಾಡಿ ಇಟ್ಕೊಬೇಕು. ನೆಕ್ಸ್ಟ್ ಬೆಂದಿರೋ ಕೋಸನ್ನೆಲ್ಲ ಸ್ಮ್ಯಾಶರ್ ತಗೊಂಡು ನೀಟಾಗಿ ಮಸಿಬೇಕು. ಪೂರ್ತಿ ನೈಸ್ ಆಗ್ಬಾರ್ದು, ತರಿ ತರಿಯಾಗಿ ಮಸ್ತಿರ್ಬೇಕು. ಇನ್ನೊಂದ್ ಕಡೆ ಒಂದ್ ಬಾಣ್ಲೆ ಇಟ್ಕೊಂಡ್ಬಿಟ್ಟು ಅದನ್ನ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಕಟ್ ಮಾಡಿರುವಂತ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು, ಆಮೇಲೆ ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಅದೇ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತ ಕೋಸು ಮತ್ತೆ ಬೇಳೆನ ಆಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುವಂತ ಕೋಸಿನ ಸಾಂಬಾರ್ ರೆಡಿ ಆಗತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.